ನನ್ನ ಹೆಸರು ಕೃಷ್ಣಮೂರ್ತಿ. ಮೊಬೈಲ್ ನಂಬರ್ 9342288762. ನಾನು ವಿಜಯಪುರ ನಿವಾಸಿ. ನಮ್ಮದು ಅಂಬೇಡ್ಕರ್ ನಗರ 1750 ಮನೆ ಇದೆ. ಅಲ್ಲಿ ಬಂದು ಡೈಲಿ ಗಲಾಟೆಗಳಾಗುತ್ತೆ. ಅಲ್ಲಿ ಯಾವುದು ಕಾನೂನು ರೀತಿ ಕ್ರಮ ತಗೊಳ್ತಾ ಇಲ್ಲ. ಪೊಲೀಸ್ ಸ್ಟೇಷನ್ನಿಂದ ಯಾವುದು ರಕ್ಷಣೆ ಇಲ್ಲ. ಅಲ್ಲಿ ತುಂಬ ಬಡವರಿದ್ದಾರೆ. ಸ್ಲಮ್ಮಲ್ಲಿ ಯಾವುದೇ ರೀತಿ ಕಂಪ್ಲೀಟ್ ಮಾಡಿದ್ರು ಸ್ಟೇಷನಲ್ಲಿ, ರಾಮಮೂರ್ತಿ ನಗರ ಸ್ಟೇಷನಲ್ಲಿ ರಕ್ಷಣೆ ಕೊಡ್ತಾ ಇಲ್ಲ. ಯಾವುದು ಹೇಳಿದ್ರು ಅವರು ಕಿವಿಗೆ ಹಾಕ್ಕೊಳ್ಳೋದಿಲ್ಲ. ಅದ್ರ ಬಗ್ಗೆ ನಮಗೆ ಆ ಸ್ಲಮ್ಮು ಜನಕ್ಕೆ ಮತ್ತು ಅಲ್ಲಿರೋ ಜನಕ್ಕೆ ಇದು ಹೆಲ್ಪ್ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಅದು 1980ರಲ್ಲಿ ನಾವು ಅಲ್ಲಿಂದ ವಾಸವಾಗಿದ್ದೀವಿ. ಅಲ್ಲಿ ಯಾವುದು ನಮಗೆ ಹಕ್ಕುಪತ್ರಗಳು ಯಾವುದು ಕೊಟ್ಟಿಲ್ಲ ಸರ್. ಅದ್ರ ಬಗ್ಗೆ ನೀವು ನಮಗೆ ಅವಕಾಶ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ ಸರ್. ಮೊದಲನೇದಾಗಿ ನಮ್ಮ DK ಸರ್ ಅವರಿಗೆ ತುಂಬ ಧನ್ಯವಾದಗಳು. ಒಳ್ಳೆ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಿ ಸರ್, ತುಂಬ ಥ್ಯಾಂಕ್ಸ್. ಮತ್ತೆ ಈ ಭಾಗ್ಯಗಳು ಕೊಟ್ಟಿದ್ದೀರಲ್ಲ, ಅದಕ್ಕೂ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು. ಯಾಕಂದ್ರೆ ನಂಬೋಕ್ಕಾಗಲ್ಲ, ಇದೇನು ರಾಮರಾಜ್ಯನ ಏನು ಅಂತ ಅನ್ಸುತ್ತೆ. ಬಸ್ ಫ್ರೀ, ಕರೆಂಟ್ ಫ್ರೀ, ಇವೆಲ್ಲ ಇದು ನಿಜಾನ ಸುಳ್ಳ ಅಂತ ಅನ್ಸುತ್ತೆ. ಅದಕ್ಕೂ ಎಲ್ಲ ಸಾರ್ವಜನಿಕರ ಕಡೆಯಿಂದ ತುಂಬಾ ಧನ್ಯವಾದಗಳು ಸರ್. ನಿಮ್ಮ ಹೆಂಗಸರು ಫ್ರೀಯಾಗಿ ಓಡಾಡ್ತಾ ಇದಾರ ಇಲ್ವಾ? ಓಡಾಡ್ತಾ ಇದ್ದಾರೆ ಸರ್, ಓಡಾಡ್ತಾ ಇದ್ದಾರೆ. 2,000 ರೂಪಾಯಿ ಬರ್ತಾ ಇದೆಯಾ ಇಲ್ವಾ? 2,000 ರೂಪಾಯಿ ಬರ್ತಾ ಇಲ್ಲ ಸರ್. 200 ಯೂನಿಟ್ ಅವರು ಕರೆಂಟ್ ಫ್ರೀಯಾಗಿ ಕಟ್ತಾ ಇದೀರಾ ಇಲ್ವಾ? 200 ನಾವು ತಕೊಂಡಿಲ್ಲ ಅಷ್ಟು. ಒಟ್ಟೊಳಗೆ ಒಟ್ಟಿನಲ್ಲಿ ಯೂಸ್ ಆಗ್ತಾ ಇದೆ. ತುಂಬಾ ಥ್ಯಾಂಕ್ಸ್ ಅಷ್ಟೇ ಸರ್. ಈಗ ಇಲ್ಲೇ ಈ TC ಪಾಳ್ಯ ಸಿಗ್ನಲ್ ನಿವಾಸಿಗಳು ನಾವು ಮೊದಲನೇದಾಗಿ ಸರ್, ಈ ಅಪಾರ್ಟ್ಮೆಂಟ್ಗಳಿಂದ ಈ ಲೆಟ್ರಿನ್ ನೀರನ್ನ ಅಕ್ಯುಮುಲೇಟ್ ಮಾಡಿಬಿಟ್ಟು ಈ ಕೆರೆಗೆ ನೇರವಾಗಿ ಹಂಗೆ ಬಿಡ್ತಾ ಇದ್ರು. ತುಂಬಾ ವಾಸನೆ. ಮತ್ತೆ ರಾಜಕಾಲುವೆಗೂ ಅದನ್ನ ಇದು ಕ್ಲೀನ್ ಮಾಡದೆ ಹಂಗೆ ಬಿಡ್ತಾರೆ. ಅಕ್ಕಪಕ್ಕ ಇರೋ ಮನೆಗಳಿಗೆ ಸಿಕ್ಕಾಪಟ್ಟೆ ವಾಸನೆ ಬರ್ತಾನೆ ಇರ್ತದೆ. ರಾತ್ರಿಗಳಲ್ಲಿ ಬಿಡ್ತಾರೆ. ರಾತ್ರಿ 2 ಗಂಟೆ 3 ಗಂಟೆ ಆ ಟೈಮ್ನಲ್ಲಿ ಬಿಡ್ತಾರೆ. ಇದು ನಾವು 5-6 ವರ್ಷಗಳಿಂದ ಓಡಾಡ್ತಾ ಇದ್ದೀವಿ. ನಮ್ಮ MLA ಸಾಹೇಬರು ಕೂಡ ಈ ಗಮನಕ್ಕೆ ತಂದಿದ್ವಿ 2-3 ಸಲ ಹೋಗಿ. ಇದು ಫಸ್ಟ್ ಸಮಸ್ಯೆ. ಎರಡನೇದು, ರಾಜಕಾಲುವೆಗೆ ಈ ಚಿಕನ್ ವೇಸ್ಟು ಮತ್ತು ಈ ಕಸ ಅಂತ ಅಂದ್ಬಿಟ್ಟು ನೈಟಲ್ಲಿ ಚೀಲಗಳಲ್ಲಿ ತಂದ್ಬಿಟ್ಟು ಆಟೋಗಳಲ್ಲಿ ತಂದು ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ಸರ್. ಅಲ್ಲೆಲ್ಲ CC ಕ್ಯಾಮ್ರಾಗಳು ಹಾಕಬೇಕು. ಅದರಿಂದ ಕೂಡ ತುಂಬ ವಾಸನೆ ಬರ್ತಾ ಇರ್ತದೆ. ಮೂರನೇದು, ಕಸದ ಗಾಡಿಗೆ ಹಾಕೋದಿಲ್ಲ ಸರ್. ನೋಡಿ, ಇದು ಇಡೀ ಬೆಂಗಳೂರಿಗೆ ತುಂಬಾ ದೊಡ್ಡ ಸಮಸ್ಯೆ. ನೋಡ್ತಾ ಇರ್ತಾರೆ, ಗಾಡಿಯಲ್ಲಿ ತಂದು ದವಕ್ಕಂತ ಎಲ್ಲಿ ಖಾಲಿ ಇದ್ರೆ ಹಾಕ್ಬಿಟ್ಟು ಹೋಗ್ಬಿಡ್ತಾ ಇರ್ತಾರೆ. ಅದು ಇನ್ನೊಂದು ಏನಂತಂದ್ರೆ, ಗೊತ್ತಿಲ್ಲದೆ ಇರೋರು ಇದ್ರೆ ಪರವಾಗಿಲ್ಲ ಸರ್. ಎಜುಕೇಟೆಡ್ಸ್, ಸಾಫ್ಟ್ವೇರ್ ಇಂಜಿನಿಯರ್ಸ್ ಇಂಥವ್ರು ಕೂಡ ಹಾಕ್ಬಿಡ್ತಾ ಇದ್ದಾರೆ. ಅವ್ರಿಗೆ ಕಾಮನ್ ಸೆನ್ಸ್ ಇರಲ್ವಾ? ಇದು ದೊಡ್ಡ ಸಮಸ್ಯೆ ಸರ್. ಅದಕ್ಕೆ CC ಕ್ಯಾಮ್ರಾಗಳು ಅದು ಇದು ಹಾಕಿ ಆ ಕಳ್ಳರನ್ನು ಹಿಡ್ಕೋಬೇಕು. ಅವ್ರಿಗೆ ಸರಿಯಾಗಿ ಬುದ್ಧಿ ಬರೋಂಗೆ ನೀವು ಏನು ಮಾಡ್ತಾರೆ ಮಾಡಿ. ಆಮೇಲೆ UGD ಲೈನ್ ಸರ್. UGD ಲೈನಲ್ಲಿ ಏನು ಮಾಡ್ತಾರೆ, ಈ ಪ್ಯಾಡ್ಗಳು ಅದು ಇದೆಲ್ಲ ಲೆಟ್ರಿನ್ಗಳಲ್ಲಿ ಹಾಕ್ಬಿಟ್ಟು UGD ಲೈನಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಟ್ಟು ಬ್ಲಾಕ್ ಆಗಿಬಿಟ್ಟು ಆ ನೀರು ರೋಡ್ ಮೇಲೆ ಹರಿತಾ ಇರ್ತದೆ. ಅದಕ್ಕೆ ಏನು ಮಾಡ್ಬೇಕಂತಂದ್ರೆ, ಮನೆಯಿಂದ ನೀರು ಆಚೆಗೆ ಬರುತ್ತಲ್ಲ ಸರ್, ಲಾಸ್ಟ್ ಚೇಂಬರ್ ಇರುತ್ತಲ್ಲ, ಆ ಚೇಂಬರಲ್ಲಿ ಏನು ಮಾಡಬೇಕು, ಈ ಪ್ಲಾಸ್ಟಿಕ್ದು ಮೆಶ್ ಇಟ್ಬಿಡ್ಬೇಕು. ಆ ಮನೆಯದು ಕಸ ಅಲ್ಲೇ ಅದು ಸಿಕ್ಕಾಕೋಬೇಕು. ಆ ಮನೆಯವರು ಅದನ್ನು ತೆಗೆದು ಆಚೆಗೆ ಹಾಕಬೇಕು. ಈಗ ಗವರ್ಮೆಂಟೇ ಎಲ್ಲ ಅಂತಂದ್ಬಿಟ್ಟು ಗವರ್ಮೆಂಟ್ ತಲೆ ಮೇಲೆ ಹಾಕೋದಲ್ಲ, ಎಲ್ರಿಗೂ ಪಬ್ಲಿಕ್ಗೂ ರೆಸ್ಪಾನ್ಸ್ ಇದೆಯಲ್ಲ, ಅವರು ಅದನ್ನ ಗಮನ ಹರಿಸ್ಬೇಕು. ಏನು ಬುದ್ಧಿ ಅಲ್ವಾ ಅವ್ರಿಗೆ? ಯಾವಾಗ ನೋಡು ಈ BWSSBನವ್ರು ಪಾಪ ಗಾಡಿಗಳು ತಂದು ಕಸ ತೆಗಿತಾ ಇರ್ತಾರೆ. ಅದರಲ್ಲಿ ಏನೇನೋ ಗಲೀಜ್ ಐಟಮ್ ಎಲ್ಲ ಇರ್ತದೆ. ಅದೆಲ್ಲ ಹೇಳ್ಕೊಳ್ಳೋದು ಬೇಡ. ಅದನ್ನ ಆ ಪ್ಲಾಸ್ಟಿಕ್ ಮೆಶ್ ಇರೋದು ಹಾಕೋದನ್ನ ನೀವು ಆ ಡಿಪಾರ್ಟ್ಮೆಂಟ್ಗೆ ತಿಳಿಸಿ ಅದನ್ನ ಆಚೆಗೆ ಬರ್ದಂಗೆ ಮಾಡ್ಬೇಕು ಸರ್. BWSSBನವ್ರಿಗೆ ತುಂಬಾ ಕೆಲಸ ಕಮ್ಮಿ ಆಗೋಗ್ತದೆ ಅದು ಮಾಡಿದ್ರೆ. ಆಮೇಲೆ 5ನೇ ಪಾಯಿಂಟ್, ಬಿಸಿಲು ಕಾಲದಲ್ಲಿ ನೋಡಿ ಸರ್, ಈ ಸಲ ಹೋದ್ಸಲ ತುಂಬಾ ನೀರಿಗೆ ಅಭಾವ ಆಗಿತ್ತು. ಇದು ಏನ್ ಮಾಡಕ್ಕಾಗಲ್ಲ. ಇದಕ್ಕೆ ಏನ್ ಮಾಡ್ಬೇಕಂತಂದ್ರೆ, ಇಡೀ ಬೆಂಗಳೂರಿನಲ್ಲಿರೋ ಎಲ್ಲಾ ಕೆರೆಗಳನ್ನ 10ರಿಂದ 15 ಅಡಿ ಒಂದು ನಿಮಿಷ ಮುಗಿಬೇಕು. ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಅಂತ ಹೇಳ್ತಾ ಇದ್ದೀನಿ. ನಾನು ಇನ್ನು ಅರ್ಧ ನಿಮಿಷ ಜಾಸ್ತಿ 10ರಿಂದ 15 ಅಡಿ ಮಣ್ಣು ತೆಗೆದುಬಿಟ್ಟು BWSSBನಲ್ಲಿ ಕ್ಲೀನ್ ಮಾಡಿರೋ ನೀರನ್ನು ಬಿಟ್ಟೆ ನೀರು ಹಿಂಗಿ ಎಲ್ಲ ಬೋರ್ಗಳಿಗೆ ರೀಚಾರ್ಜ್ ಆಗಿ ಈ ಪ್ರಾಬ್ಲಮ್ ಸ್ವಲ್ಪ ಕಡಿಮೆ ಆಗೋ ಚಾನ್ಸಸ್ ಇರ್ತದೆ. ಆಮೇಲೆ ಪ್ರತಿ ತಿಂಗಳು ಸಾರ್ವಜನಿಕರ ಸಭೆ ಕರೆದ್ರೆ ತುಂಬ ಒಳ್ಳೆಯದು. ಮುಖ್ಯವಾದ ಸ್ಥಳಗಳಲ್ಲಿ CC ಕ್ಯಾಮ್ರಾಗಳು ಅದು ಇವೆಲ್ಲ ಹಾಕಿದ್ರೆ ಸ್ವಲ್ಪ ಅನುಕೂಲ ಆಗ್ತದೆ. ನಾಯಿಗಳ ಕಾಟ ಸರ್, ಮುಖ್ಯವಾಗಿ ನಾಯಿಗಳಿಗೆ ಗೋಶಾಲೆ ತರ
ಸರ್ ನನ್ನ ಹೆಸರು ವೆಂಕಟೇಶ್ ಅಂತ, ಕೇರ್ಪುರಂ ನಿವಾಸಿ ಸರ್. ಫೋನ್ ನಂಬರ್ 8173647708. ಸರ್, ಕೃಷ್ಣಾಪುರದಲ್ಲಿ ಹೊಸ ಪೊಲೀಸ್ ಸ್ಟೇಷನ್ ಮುಂದೆ ಕಳೆದ 1 ವರ್ಷದಿಂದ ಒನ್ ವೇ ಮಾಡಿದ್ದಾರೆ ಸರ್. ನವೆಂಬರ್ 18ಗೆ ಮಾಡಿದ್ದಾರೆ ಸರ್. ಸೊ ಏನಾಗಿದೆ ನಮಗೆ ಸಮಸ್ಯೆ ಸರ್? 4 ಈಗ ಒಬ್ರು ಹೇಳಿದ ವಿಚಾರ ಮತ್ತೆ ಯಾರು ಹೇಳ್ಬಾರ್ದು. ಈಗ ಹಾಸ್ಪಿಟ್ಲ್ ವಿಚಾರ ಹೇಳಿದ್ದಾರೆ ಮಾತಾಡಬಾರ್ದು, ರೋಡ್ ಹೇಳಿದ್ದಾರೆ ಮಾತಾಡಬಾರ್ದು, ಬೇರೆ ಏನಾದ್ರು ಹೊಸ ವಿಚಾರ ಇದ್ರೆ ಹೇಳಿ ಸರ್. ಈಗ ಫಸ್ಟ್ ಕ್ಲಾಸ್ ಅಲ್ಲಿ ಎಲ್ಲಾ ಗಾಡಿಗಳು ಬರ್ತಾ ಇದ್ದಾವೆ. ನಾವು ಸ್ಟೇಷನ್ ಪಕ್ಕದಲ್ಲಿರೋ ಫಸ್ಟ್ ಕ್ಲಾಸ್ ಸರ್. ಎಷ್ಟು 1 ವರ್ಷದಿಂದ 4 ಆಕ್ಸಿಡೆಂಟ್ ಆಗಿದೆ ಸರ್. 4 ಸಲ ನಾವು ಟ್ರಾಫಿಕ್ ಅವರಿಗೆ ಅರ್ಜಿ ಕೊಟ್ಟಿದ್ದೀವಿ. ಅವ್ರು ಎಂಡೋಸ್ಮೆಂಟ್ 2 ಸಲ ಕೊಟ್ಟಿದ್ದಾರೆ, ಆದರೆ ಯಾವುದೂ ಅಲ್ಲಿ ಕ್ರಮ ತಗೊಂಡಿಲ್ಲ. ಸೊ ಅಲ್ಲಿ ಇದಕ್ಕೆ ಮೊದಲು ಡಿವೈಡ್ರಲ್ಲಿ ಓಪನ್ ಇತ್ತು, ಹೈವೇಗೆ ಎಲ್ಲ ಗಾಡಿಗಳು ಹೋಗಿ ಸಿಟಿ ಕಡೆ ಹೋಗ್ತಾ ಇದ್ವು. ಈಗ ಡಿವೈಡರ್ ಕ್ಲೋಸ್ ಆಗಿದೆ, ಎಡಗಡೆ ಬರಬೇಕು. ಆದರೂ ಈಗ ಒನ್ ವೇ ಮಾಡಿಬಿಟ್ಟು ಎಲ್ಲ ಗಾಡಿಗಳು ನಾವು ಫಸ್ಟ್ ಕ್ಲಾಸ್ಗೆ ಬರ್ತಾ ಇದೆ. ತುಂಬ ವಯಸ್ಸಾದವರು ಮಕ್ಕಳಿಗೆ ಆಲ್ರೆಡಿ 4 ಆಕ್ಸಿಡೆಂಟ್ ಆಗಿದೆ 1 ವರ್ಷದಲ್ಲಿ. ಅದು ಗಮನಕ್ಕೂ ಕೊಟ್ಟಿದ್ದೀವಿ. ಈಗ ನಾವು 4 ಅರ್ಜಿಗಳನ್ನು ಕೊಟ್ಟಿದ್ವಿ, ಎಲ್ಲವೂ ನಾನು ಲಗತ್ತಿಸಿದ್ದೀನಿ ಸರ್. ಇದು ದಯವಿಟ್ಟು ಇದನ್ನು ಕ್ರಮ ತಗೋಬೇಕು. ಡಬಲ್ ವೇ ಮಾಡಿದ್ರೆ ಯಾವುದೇ ಸಮಸ್ಯೆ ಆಗಲ್ಲ ಅಂತ ನನ್ನ ರಿಕ್ವೆಸ್ಟ್. ಸರ್ ನಮಸ್ಕಾರ, ನನ್ನ ಹೆಸರು ಶೇಖರ್, ಮಂಜುನಾಥ ನಗರ ಅಸೋಸಿಯೇಷನು ಕಲ್ಕರೆ. ಆನರಬಲ್ ಡೆಪ್ಯೂಟಿ CM ಆ್ಯಂಡ್ KR ಕ್ಷೇತ್ರ MLA ಸರ್, ಇಬ್ಬರಿಗೂ ನಮಸ್ಕಾರ. ಸರ್, 5 ಗ್ಯಾರಂಟಿ ಬಿಟ್ಬಿಟ್ಟು 6ನೇ ಗ್ಯಾರಂಟಿಯಾಗಿ ಲಾಸ್ಟ್ ಟೈಮ್ DCM ಸರ್ ಮೀಟ್ ಮಾಡುವಾಗ ಕಾವೇರಿ ನೀರು ರಿಕ್ವೆಸ್ಟ್ ಮಾಡಿದ್ದು, ಅದು ಕರೆಕ್ಟಾಗಿ ವಿತಿನ್ 1.5 ಇಯರಲ್ಲಿ 110 ವಿಲೇಜಿಗೂ ರಿಲೀಸ್ ಮಾಡೋಕ್ಕೆ ತುಂಬ ಥ್ಯಾಂಕ್ಸು. ಆಮೇಲೆ NRI ಲೇಔಟಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದು ಸ್ವಲ್ಪ ಸಾರ್ ಇವತ್ತು ಟೈಮ್ ಇತ್ತಂದರೆ ವಿಸಿಟ್ ಮಾಡಿ ಅದು ಬೇಗ ಫಿನಿಶ್ ಮಾಡಿ ಕೊಟ್ಟಿದಂದರೆ ನೀರು ಸ್ವಲ್ಪ ಫಾಸ್ಟಾಗಿ ನಮ್ಗೆ ಸಿಕ್ಕೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಆಮೇಲೆ BWS ಕಡೆಯಿಂದ ಎಲ್ಲ ಕಡೆ ಡಿಕ್ಕಿಂಗ್ ಮಾಡಿದ್ದಾರೆ. ಅದು ಅಲ್ಲಿ ಹೋಗಿ ಕೇಳಿದಂದ್ರೆ BBMPಯಲ್ಲಿ ಕೇಳಿದಂದರೆ BWS ಅವರು ಬಂದ್ಬಿಟ್ಟು ಜಲ್ಲಿ ಹಾಕಿ ಕೊಡಬೇಕು, ನಾವು ತಾರ್ ಹಾಕಿ ಕೊಡ್ತೀನಿ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಬಂದಿದಂದ್ರೆ ಅವ್ರನ್ನೂ ಕಾಂಟ್ರಾಕ್ಟರ್ ಕೈಯಲ್ಲಿ ಇದೆ, ಅವರು ಬಿಟ್ಟು ಹೋಗಿದ್ದಾರೆ ಹೇಳ್ತಾ ಇದ್ದಾರೆ. ಸೊ ಅದು ಸ್ವಲ್ಪ ಬೇಗ ಮಾಡಿಕೊಟ್ಟಿದಂದ್ರೆ ತುಂಬ ಅನುಕೂಲ ಆಗುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸುಲ್ತಾನ್ ಮಿರ್ಜಾ ಅಂತ, 9986537786. ಸರ್, ಇವತ್ತು ನಮಗೆ ಏನು ಖುಷಿ ಏನಾಗುತ್ತೆ ಅಂದರೆ, ಖಾತೆಗೆ ನಾವು ತುಂಬ ಕಷ್ಟಪಡ್ತಾ ಇದ್ರಿ. ನಮ್ಮ KR ಕ್ಷೇತ್ರದಲ್ಲಿ ಖಾತೆಗಲ್ಲೂ ನಮ್ಮ DK ಸಾಹೇಬರು ಇವತ್ತು ಮಾಡಿಕೊಟ್ಟಿದ್ರಿ ಅಂತ ತುಂಬ ಅನುಕೂಲ ಆಗಿದೆ. ಆದರೆ ಒಂದು ತೊಂದರೆ ಏನಾಗ್ತಿದೆ ಸರ್, ನಾವು ಆಲ್ರೆಡಿ ನಾವು BBMP ಕಮಿಷನರ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ARO ವರ್ಮಾವ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. RI ಅತಿ ಹೆಚ್ಚು ದುಡ್ಡನ್ನ ಕೇಳ್ತಾರೆ ಸರ್. ಏನಕಂದ್ರೆ ನಾವಿರೋ ಮೈನಾರಿಟೀಸು, ನಮ್ಮ ವಿಜಯಪುರ ಮೈನಾರಿಟೀಸು, ಆ ಆಫೀಸಲ್ಲಿ ಒಬ್ಬನ ID ಕಾರ್ಡ್ ಹಾಕೊಳ್ಳಲ್ಲ. ಮತ್ತೆ ಯಾರು ಬಂದ್ರು 10,000 ಕೊಡಿ, 15,000 ಕೊಡಿ. ಅದೆಲ್ಲ ಬೇಡ, ಸುಮ್ಮನೆ ಹೇಳ್ಬೇಡಿ. ಯಾರು ಕೇಳ್ತಾ ಇದ್ದಾರೆ ಹೆಸರು ಹೇಳಿ, ಇಲ್ಲ ಸಸ್ಪೆಂಡ್ ಮಾಡಿ ಹೊರಟೋಗ್ತೀನಿ ಸರ್. AR ಬಸವರಾಜ್ ಅವರು ಬರ್ಕೊಳ್ಳಿ. AR ಬಸವರಾಜ್ ಅಂತ, ಮತ್ತೆ RI ಅಲ್ಲಿ ವಿಜಯಪುರ RI ಸರ್. ಹೇಳಿ ಒಂದ್ ನಿಮಿಷ ಸ್ವಲ್ಪ ಇರು. ಯಾರೋ ಬಸವರಾಜ್ ಅಂತ ಸರ್, ಬರ್ಕೊಳ್ಳಿ. ಯಾರೋ ಬಸವರಾಜ್ ಸರ್. ಮತ್ತೆ RI ವಿಜಯಪುರ RI ಸರ್, ವಿಜಯಪುರ RI ಅವ್ರ ಹೆಸರು ವಿಜಯಪುರ. ಯಾವತ್ತು ಹೋಗಿದೆ ನೀನು? ಸರ್ ನಾನು ಕಮ್ಮಿ ಅಂದ್ರೆ 2 ತಿಂಗಳಿಂದ ಹೋಗಿದ್ದೀನಿ ಸರ್. ನಾನು ಅವ್ರು 15,000 ಕೊಡಿ ಅಂತಾರೆ ಸರ್. ಆನ್ಲೈನ್ ಅಪ್ಲೈ ಮಾಡಿದ್ರು ಅಪ್ರೂವಲ್ ಮಾಡಲ್ಲ ಸರ್. ಹೋಗಿ ಅವ್ರಮ್ಮ ಹೋಗಂತಾರೆ. ಅವ್ರಮ್ಮ ಹೋದ್ರೆ BBMP ಆಫೀಸ್ ವಿಜಯಪುರ ಬನ್ನಿ ಅಂತಾರೆ. ಕಮ್ಮಿ ಅಂದ್ರೆ ನನ್ಗೊಬ್ಬನಿಗಿಲ್ಲ ಸರ್, ಸೀನಿಯರ್ ಸಿಟಿಸನ್ ತೊಂದರೆ ಆಗುತ್ತೆ ಸರ್. ದಯವಿಟ್ಟು ಅದನ್ನ ಅನುಕೂಲ ಮಾಡ್ಕೊಡ್ಬೇಕು ಕೇಳ್ಕೊಂತೀನಿ ಸರ್ ನಿಮ್ಮ ಹತ್ರ. ಇನ್ನೊಂದ್ಸತಿ ಅವನ ಹೆಸರು ಸರ್ ಬಸವರಾಜ್ ಅಂತ, ಮತ್ತೆ RI ಅಂತ. ಬಸವರಾಜ್ ಏನಾಗವನೆ? ಅವ್ರು ಯಾರು ಸರ್? ಅವರು ARO. ಇನ್ನೊಬ್ಬ ಇನ್ಯಾರು? RI ಸರ್, ಅವ್ರ ಹೆಸರು ಗೊತ್ತಿಲ್ಲ ಸರ್. RI ಅಂತ ಸರ್. ಬಸವರಾಜ್ ಹೊಡ್ಮ ಹೆಡ್ ಸರ್ ಅವರೇ. RI ವಿಜಯಪುರ RI ಮೇಡಮ್. ಎಷ್ಟು ಕೇಳ್ದ ಸರ್? 15,000 ರೂಪಾಯಿ ಕೇಳಿದ್ದಾರೆ ಸರ್ ಅವರು. ಅಲ್ಲಿ ಒಬ್ಬನ ಇಕ್ಕಿದ್ದಾರೆ ಮಂಜು ಅಂತ. ಈಸ್ ನಾಟ್ ಎ BBMP ಎಂಪ್ಲಾಯ್, ಈಸ್ ಎಂಪ್ಲಾಯ್ನೇ ಇಲ್ಲ, ID ಕಾರ್ಡ್ ಎಲ್ಲ ಅವನ್ನೆಲ್ಲ ಮಾಡೋದು ಸರ್. ಅಲ್ಲಿ ಒಬ್ಬ ಮಂಜು ಅಂತ ವ್ಯಕ್ತಿ ಇದ್ದಾನೆ ಸರ್. ಅಲ್ಲಿ ಅದನ್ನ ನಾನು ವಿಡಿಯೋ ಫೋಟೋ ಎಲ್ಲ ಕಳಿಸಿದ್ದೀನಿ ಸರ್ ಅವ್ರಿಗೆ. ಬ್ರೋಕರ್ ಅವನು. ಈಸ್ ಎ ಬ್ರೋಕರ್ ಟು ಆಲ್ ದಿ BBMP. ಪ್ರತಿಯೊಬ್ಬರಿಗೆ ಗೊತ್ತಿದೆ ವಿಜಯಪುರ. ಯಾರು ನಿಮ್ಮ ಹತ್ರ ಹೇಳ್ತಾ ಇಲ್ಲ, ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಬಿಕಾಸ್ ಯು ಆರ್ ಎ ವೆರಿ ಟ್ರೂ ವಿಷನ್, ಟ್ರೂ ಪೊಲಿಟಿಷಿಯನ್. ಇವಾಗ ನಿಮ್ದು ಗುರಿ ಚೆನ್ನಾಗಿದೆ ಸರ್, ಅದಕ್ಕೋಸ್ಕರ ಸರ್ ದಯವಿಟ್ಟು ನನಗೋಸ್ಕರ ಎಲ್ಲ ಅನುಕೂಲ ಮಾಡ್ಕೊಳ್ಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.